ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಸೊ ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗಿ ಒಂದು ವಿಷಯನ ನಾವು ಕೆಲವು ಸಲ ಈ ಥರ ವಿಷಯಗಳಾದಾಗ ನಾವು ಅದನ್ನು ಅಡ್ರೆಸ್ ಮಾಡದೆ ಸುಮ್ಮನೆ ಇರ್ತೀವಿ. ಬಟ್ ನಾನು ಯಾವಾಗಲೂ ಏನು ಅನ್ಕೋತೀನಿ ಅಂದರೆ, ಚಿತ್ರರಂಗ ಅಂದರೆ ಅದು ಯಾವತ್ತೂ ಕೂಡ ಕಲೆಕ್ಟಿವ್. ಅದು ಒಂದು ಕಾಂತಾರ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ, ಒಂದು KGF ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ, ಹೇಗೆ ನಾವು ಕನ್ನಡ ಸಿನಿರಂಗದವರು ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತೀವೋ, ಅದೇ ರೀತಿ ಸಣ್ಣ ರೀತಿಯ ವಿವಾದ ಆದಾಗ ಅಷ್ಟೇ ನೋವನ್ನು ನಾವು ಅನುಭವಿಸ್ತೀವಿ. ಅದರಲ್ಲಿ ಯಾರು ತಪ್ಪು ಯಾರು ಸರಿ ಅದೆಲ್ಲ ಆಮೇಲೆ, ಅದು ಇಂಪಾರ್ಟೆಂಟ್ ಕೂಡ ಅಲ್ಲ. ಬಟ್ ತುಂಬ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಕನ್ನಡ ಸಿನಿ ಪ್ರೇಕ್ಷಕರಿಗೆ ನಾವು ಅವ್ರ ಮುಂದೆ ಇದನ್ನೆಲ್ಲ ಮಾಡ್ತೀವಿ ಅನ್ನೋ ಸ್ವಲ್ಪ ಬೇಜಾರು. ಹಾಗಾಗಿ ನನ್ನ ಕಡೆಯಿಂದ ಚಿತ್ರರಂಗದವನಾಗಿ ಎಲ್ರಿಗೂ ಕೂಡ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನಾಯಿತು ನಿಮ್ಮ ಮುಂದೆ, ಆ ವಿವಾದಕ್ಕೆ ಒಂದು ದೊಡ್ಡ ಕ್ಷಮೆಯನ್ನು ಕೇಳ್ತೀವಿ ವಿತೌಟ್ ಎನಿ ಕಂಡೀಷನ್. ಸೊ ದಯವಿಟ್ಟು ಕ್ಷಮಿಸಿ ನಮ್ಮನ್ನು. ಸೊ ಇನ್ನು ಮುಂದೆ ಆದಷ್ಟು ಬೆಟರ್ ಇರೋದಕ್ಕೆ ಪ್ರಯತ್ನ ಪಡ್ತೀವಿ. ಆ್ಯಂಡ್ ಇದನ್ನು ಫಸ್ಟಿಗೆ ಹೇಳಿಬಿಡ್ಬೇಕಿತ್ತು, ಬಿಕಾಸ್ ಇಟ್ ವಾಸ್ ತುಂಬ ಟೆರಿಬಲ್ ಫೀಲ್ ಆಗ್ತಾ ಇತ್ತು ಆ ಕಾರಣಕ್ಕೆ. ಆ್ಯಂಡ್ ಅದರ ಜೊತೆಗೆ ತುಂಬ ಜನ ಕಮೆಂಟಲ್ಲಿ ಹಾಕ್ತಾ ಇದ್ರು. ಅದು ತುಂಬ ಸ್ವಾಭಾವಿಕ ಕೂಡ. ಯಾವಾಗ ಕಂಟೆಂಟ್ ಇರಲ್ಲ ಆಗ ನಾವು ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡ್ತೀವಿ ಅಂತ. ಸೊ ನಾವ್ಯಾವತ್ತೂ ಕೂಡ ಒಂದು ಒಳ್ಳೆಯ ಪ್ರಯತ್ನವನ್ನು ಸಿನಿಮಾದ ಮೂಲಕ ಮಾಡ್ತೀವಿ. ಕಂಟೆಂಟ್ ಇದೆಯಾ ಇಲ್ವಾ ಅನ್ನೋದನ್ನು ಯಾವತ್ತೂ ಕೂಡ ಪ್ರೇಕ್ಷಕರ ಮುಂದೆ ಇಟ್ಟು ಅವರು ಅದನ್ನು ಹೇಳಬೇಕು ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ನಮ್ಮ ಸಿನಿಮಾ ಕರಾವಳಿ, ಅದರಲ್ಲಿ ಕಂಟೆಂಟ್ ಇದೆಯಾ ಇಲ್ವಾ ಅಂತ ನಿರ್ಧಾರ ಮಾಡೋರು ನೀವೇ ಮಾಡಬೇಕು. ಹಾಗಾಗಿ 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದ್ರು ಕೂಡ ತುಂಬ ಮುಂಚೆ, ಅಂದರೆ 19ನೇ ತಾರೀಕಿಂದ ಪ್ರೀಮಿಯರ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸಿನಿಮಾನ ನೋಡಿ ನೀವು ನಿರ್ಧಾರ ಮಾಡಿ, ಆ್ಯಂಡ್ ನಿಮಗೆ ಹಕ್ಕಿದೆ ಆ ಸಿನಿಮಾದ ಕಂಟೆಂಟ್ ಹೇಗಿದೆ ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ. ಸೊ ಯಾವಾಗಿಂದ ಪ್ರೀಮಿಯರ್ ಅಂತ ಮೊದಲು ಹೇಳ್ತಾ ಹೋಗ್ತೀನಿ. ಮೊದಲ ಪ್ರೀಮಿಯರ್ 19ನೇ ತಾರೀಕು ಮಂಗಳೂರಲ್ಲಿ. ಆಲ್ರೆಡಿ ಬುಕ್ಕಿಂಗ್ ಓಪನ್ ಆಗಿದೆ. ನಿಮಗೆ ಅದು ಬುಕ್ ಮೈ ಶೋ ಓಪನ್ ಮಾಡಿದ್ರೆ ಸಿಗದೇ ಇರ್ಬೋದು, ಬಟ್ ಕರಾವಳಿ ಅಂತ ಹುಡುಕಿದ್ರೆ ಮೇಲ್ಗಡೆ ಹೋಗಿ ಆಗ ನಿಮಗೆ ಸಿಗುತ್ತೆ. ಸಾರಿ, ಮಧ್ಯದಲ್ಲಿ ಹೋಯ್ತು ಅನ್ಸುತ್ತೆ. 19ನೇ ತಾರೀಕು ಮಂಗಳೂರಲ್ಲಿ ಪ್ರೀಮಿಯರ್ ಇರುತ್ತೆ 7 ಗಂಟೆಗೆ. ಬುಕ್ ಮೈ ಶೋ ಅಲ್ಲಿ ಆಲ್ರೆಡಿ ಟಿಕೆಟ್ ಓಪನ್ ಇದೆ. 20ನೇ ತಾರೀಕು ಶಿವಮೊಗ್ಗದಲ್ಲಿ. ಒಂದು ಸಲ ಮಂಗಳೂರಲ್ಲಿ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದ್ರ ಮೇಲೆ ನಾವು ಅದನ್ನು ನೋಡ್ತೀವಿ. 20ನೇ ತಾರೀಕು ಶಿವಮೊಗ್ಗದಲ್ಲಿ. 21ನೇ ತಾರೀಕು ನಾವು ಇಲ್ಲಿ ತನಕ ಈ ಊರಲ್ಲಿ ಮಾಡಲೇ ಇಲ್ಲ, ದಾವಣಗೆರೆಯಲ್ಲಿ. 22ನೇ ತಾರೀಕು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ. 23ನೇ ತಾರೀಕು ಬೆಂಗಳೂರಿನಲ್ಲಿ. ಇಷ್ಟು ಪ್ರೀಮಿಯರ್ಗಳಿದೆ. 23ನೇ ತಾರೀಕು ಬೆಂಗಳೂರು ಯಾವಾಗ ಅಂತ ಕೇಳಿದವ್ರಿಗೆ. ಅದರ ಜೊತೆಗೆ ಬೇರೆ ಊರವ್ರು ಏನಾದರೂ ಬೈತಾ ಇದ್ರೆ ನಮ್ಮೂರಿಗೆ ಬರೋದೇ ಇಲ್ಲ ಅಂತ ದಯವಿಟ್ಟು ಕ್ಷಮಿಸಿ. ಅಂದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಯಾವತ್ತೂ ಕೂಡ ತುಂಬ ಲಿಮಿಟೇಷನ್ಗಳಿರುತ್ತೆ. ಆ ಲಿಮಿಟೇಷನ್ಗಳಿಂದಾಗಿ ಹೆಚ್ಚಿನ ಕಡೆ ನಮ್ಗೆ ಹೋಗೋದಕ್ಕೆ ಆಗಲ್ಲ. ಅದರಿಂದಾಗಿ ಈ ಸತಿ ದಾವಣಗೆರೆ ಅನ್ನುವಂಥ ಒಂದೇ ಒಂದು ಊರನ್ನ ನಾವು ಆ್ಯಡ್ ಮಾಡಿದ್ದೀವಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲ ಪ್ರೀಮಿಯರ್ ಇರುತ್ತೆ. 19ಕ್ಕೆ ಮಂಗಳೂರು, 20ನೇ ತಾರೀಕು ಶಿವಮೊಗ್ಗ, 21ನೇ ತಾರೀಕು ದಾವಣಗೆರೆ, 22ನೇ ತಾರೀಕು ಮೈಸೂರು, 23ನೇ ತಾರೀಕು ಬೆಂಗಳೂರಿನಲ್ಲಿ. 24ನೇ ತಾರೀಕು ರಿಲೀಸ್ ಆಗ್ತಾ ಇರೋ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಆ್ಯಂಡ್ ಅದರ ಜೊತೆಗೆ ಹೆಚ್ಚಿನ ನಟರು, ತಂತ್ರಜ್ಞರು ಎಲ್ಲರೂ ಕೂಡ ನಿಮ್ಮ ಜೊತೆ ಈ ಸಿನಿಮಾ ನೋಡ್ತಾರೆ. ನಾನು ಕೂಡ ಇರ್ತೀನಿ. ಸೊ ಶಿವಮೊಗ್ಗ, ದಾವಣಗೆರೆ, ಮೈಸೂರು, ಬೆಂಗಳೂರು ರೆಡಿ ಇರಿ.